ವೀಕ್ಷಕರೇ ನಮಸ್ತೆ, ನಾನು ನಿಮ್ಮ ಎಟಿ ವೆಂಕಟೇಶ್ ಪ್ರಭು. ನೀವು ನೋಡ್ತಾ ಇದ್ದೀರಾ News18 ಡಿಜಿಟಲ್. ಇವತ್ತು ರಾಮನಗರ ಜಿಲ್ಲೆಯ ಹೆಸರನ್ನ ಬದಲಾವಣೆ ಮಾಡಬೇಕು ಎಂಬ ವಿಚಾರದಲ್ಲಿ DCM DK ಶಿವಕುಮಾರ್ ಅವರು ಬಹಳ ಅಚ್ಚುಕಟ್ಟಾಗಿ ಬಹಳ ಬೇಗ ಈ ಒಂದು ಪ್ರಕ್ರಿಯೆಯನ್ನ ಮಾಡಿ ಮುಗಿಸಿದ್ದಾರೆ. ರಾಮನಗರ ಜಿಲ್ಲೆಯನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತೇಳಿ ಕರಿಬೇಕು ಅಂತ ಈಗಾಗಲೇ ರಾಮನಗರ ಜಿಲ್ಲೆಯ ಕಾಂಗ್ರೆಸ್ನ ಶಾಸಕರು ಮತ್ತೆ ವಿಧಾನ ಪರಿಷತ್ನ ಸದಸ್ಯರ ಏನು ಸಹಿ ಸಂಗ್ರಹವನ್ನು ಕೂಡ ಮಾಡಿರುವಂತ DK ಶಿವಕುಮಾರ್ ಅವರು ರಾಜ್ಯ ಸರ್ಕಾರದ ಸಚಿವ ಸಂಪುಟದಲ್ಲಿ ಒಪ್ಪಿಗೆಯನ್ನು ಕೂಡ ಪಡೆದು ಈಗಾಗಲೇ ಮರುನಾಮಕರಣವನ್ನು ಕೂಡ ಮಾಡಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಸರ್ಕಾರದ ಪ್ರಕ್ರಿಯೆಗಳು ಮುಗಿದ್ರೆ ಅಂತಿಮವಾಗಿ ರಾಮನಗರ ಜಿಲ್ಲೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತೇಳಿ ಮರುನಾಮಕರಣ ಆಗ್ತಾ ಇದೆ. ಆದರೆ ರಾಮನಗರ ಜಿಲ್ಲೆಯ ಹಿನ್ನೆಲೆಯನ್ನ ನಾವು ನೋಡೋದಾದ್ರೆ 9ನೇ ಶತಮಾನದಲ್ಲಿ ಈ ಭಾಗದಲ್ಲಿ ಆಳ್ವಿಕೆಯನ್ನ ಮಾಡ್ತಾ ಇದ್ದಂತ ಚೋಳ ಮಹಾರಾಜ ಏನು ಈ ರಾಮನಗರವನ್ನ ಕಿಳಲೈ ನಾಡು ಎಂಬ ಹೆಸರಿನಿಂದ ಕರೆದಿದ್ರು ಎನ್ನುವಂತ ಇತಿಹಾಸ ಇದೆ. ಅಂದ್ರೆ ಬೆಟ್ಟಗಳ ನಾಡು, ಕಿಳಲೈ ನಾಡು ಅಂದ್ರೆ ಬೆಟ್ಟಗಳ ನಾಡು. ಮತ್ತೆ 16-17ನೇ ಶತಮಾನದಲ್ಲಿ ಏನು ಕೆಂಪೇಗೌಡರು, ನಾಡಪ್ರಭು ಕೆಂಪೇಗೌಡರು ಈ ಭಾಗದಲ್ಲಿ ಆಳ್ವಿಕೆಯನ್ನ ಏನ್ ಮಾಡ್ತಾ ಇದ್ರು, ಆ ಸಂದರ್ಭದಲ್ಲಿ ಅವರು ರಾಮದುರ್ಗ ಅಂತೇಳಿ ಕೆಂಪೇಗೌಡರು ಹೆಸರನ್ನ ಕೊಟ್ಟಿದ್ದಾರೆ. ತದನಂತರ 18ನೇ ಶತಮಾನದಲ್ಲಿ ಟಿಪ್ಪು ಸುಲ್ತಾನ್ ಈ ಭಾಗದಲ್ಲಿ ಆಳ್ವಿಕೆ ಮಾಡಿದಂತ ಸಂದರ್ಭದಲ್ಲಿ ಶಂಷೇರಾಬಾದ್ ಎಂಬ ಹೆಸರಿನಿಂದ ಅವರು ಕರೆದಿದ್ದಾರೆ. ತದನಂತರ 19ನೇ ಶತಮಾನದಲ್ಲಿ ಬ್ರಿಟಿಷ್ನ ಅಧಿಕಾರಿ ಸರ್ ಬ್ಯಾರಿ ಕ್ಲೋಸ್ ಎಂಬ ಅಧಿಕಾರಿ ರಾಮನಗರ ಜಿಲ್ಲೆಗೆ ಆಗಮಿಸಿ ತಮ್ಮ ಆಳ್ವಿಕೆಯಲ್ಲಿ ಇಲ್ಲಿ ಉತ್ತಮವಾದಂತ ಕೊಡುಗೆಗಳನ್ನ ಅಭಿವೃದ್ಧಿಯನ್ನ ಬ್ಯಾರಿ ಕ್ಲೋಸ್ ಅವರು ಮಾಡಿದ್ರು ಅಂತೇಳಿ ಅವತ್ತಿನ ದಿನ 1810 ಇಸವಿಯಲ್ಲಿ ಈ ಭಾಗದ ಜನ ಕ್ಲೋಸ್ ಪೇಟೆ ಎಂಬ ಹೆಸರಿನಿಂದ ರಾಮನಗರವನ್ನ ಕರೆದಿದ್ದಾರೆ. ತದನಂತರ ಏನು ಸ್ವತಂತ್ರ ಬಂದ ನಂತರ ರಾಮನಗರವನ್ನ ರಹೀಂ ನಗರ ಅಂತೇಳಿ ಕರಿಬೇಕು ಅಂತ ಅಂದಿನ ಕೆಲ ಬುದ್ಧಿಜೀವಿಗಳು ಜನಸಾಮಾನ್ಯರು ಒಂದು ನಿರ್ಧಾರವನ್ನ ಮಾಡ್ತಾರೆ. ಮತ್ತೊಂದು ಗುಂಪು ರಾಮನಗರ ಅಂತೇಳಿ ಹೆಸರನ್ನ ಇಡಬೇಕು, ರಹೀಂ ನಗರ ಬೇಡ ಎಂಬ ಒತ್ತಡವನ್ನ ಹೇರ್ತಾರೆ. ಎರಡು ಗುಂಪುಗಳ ನಡುವೆ ಒಂದು ಬಹಳ ಜೋರಾಗಿ ಆವತ್ತಿನ ದಿನಕ್ಕೆ ಬಹಳ ಜೋರಾದಂತ ಒಂದು ಹೋರಾಟ ರೂಪುಗೊಂಡಂತ ಹಿನ್ನೆಲೆ ಅಂದಿನ ಏನು ಜಿಲ್ಲೆಯ ಮತ್ತೆ ರಾಜ್ಯದಲ್ಲೇ ತನ್ನದೇ ಆದಂತ ಪ್ರಭಾವವನ್ನ ಹೊಂದಿದ್ದಂತ ಈ ಜಿಲ್ಲೆಯ ಪ್ರಭಾವಿ ರಾಜಕಾರಣಿ ವಿಧಾನಸೌಧ ಕಟ್ಟಿದಂತ ಕೆಂಗಲ್ ಹನುಮಂತಯ್ಯನವರು ಈ ಒಂದು ವಿಚಾರವಾಗಿ ನಿರ್ಧಾರವನ್ನ ಮಾಡಿ ಕೊನೆಗೆ ಎರಡೂ ಗುಂಪಿನ ಸದಸ್ಯರನ್ನ ಜನಸಾಮಾನ್ಯರನ್ನ ಒಪ್ಪಿಗೆಯನ್ನ ಪಡೆದು ರಾಮನಗರ ಅಂತೇಳಿ ಹೆಸರನ್ನ ಕೊಡ್ತಾರೆ. ತದಾದ ನಂತರ ಏನು ಈಗಾಗಲೇ ಎಲ್ರಿಗೂ ಗೊತ್ತಿರುವಂತೆ 2006 ಮತ್ತು 2007ರಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸಿರುವಂತ HD ಕುಮಾರಸ್ವಾಮಿ ಅವರು ರಾಮನಗರ ಜಿಲ್ಲೆಯನ್ನ ಬೆಂಗಳೂರು ಜಿಲ್ಲೆಯಿಂದ ಬೇರ್ಪಡಿಸಿ ರಾಮನಗರ ಜಿಲ್ಲೆ ಅಂತೇಳಿ ಪ್ರತ್ಯೇಕವಾದಂತ ಜಿಲ್ಲಾ ಕೇಂದ್ರವನ್ನ ರಚನೆ ಮಾಡ್ತಾರೆ. ಅದರಿಂದಾಗಿ ಸಾಕಷ್ಟು ಅನುಕೂಲಗಳು ಕೂಡ ಆಗ್ತವೆ. ಅಂದ್ರೆ ಅವತ್ತಿನ ದಿನಗಳಲ್ಲಿ ರಾಮನಗರ, ಚನ್ನಪಟ್ಟಣ, ಮಾಗಡಿ, ಕನಕಪುರ ತಾಲೂಕಿನ ಜನ ಯಾವುದೇ ಒಂದು ಸಣ್ಣ ಕೆಲಸಗಳು ಆಗ್ಬೇಕಂದ್ರೂ ಕೂಡ ಬೆಂಗಳೂರಿಗೆ ಹೋಗ್ಬೇಕಾದಂತ ಅನಿವಾರ್ಯತೆ ಇತ್ತು. ಅದನ್ನ ತಪ್ಪಿಸ್ಲಿಕ್ಕೆ ಕುಮಾರಸ್ವಾಮಿ ಅವರು ಕೈಗೊಂಡಂತ ನಿರ್ಧಾರವನ್ನ ಅವತ್ತಿನ ಜನ ಕೂಡ ಒಪ್ಪಿದ್ರು. ಅಂದ್ರೆ ರಾಮನಗರ ಪ್ರತ್ಯೇಕವಾಗಿ ಜಿಲ್ಲಾ ಕೇಂದ್ರ ಆಯಿತು. ಪ್ರಮುಖವಾಗಿ ಬೇಕಾದಂತ ಎಲ್ಲ ಇಲಾಖೆಯ ಕಚೇರಿಗಳು ರಾಮನಗರ ಜಿಲ್ಲಾ ಕೇಂದ್ರದಲ್ಲಿ ಸ್ಥಾಪನೆ ಆಯಿತು. ಇದರಿಂದಾಗಿ ಜನಸಾಮಾನ್ಯರಿಗೆ ಬಹಳ ಅನುಕೂಲ ಆಯಿತು. ತದನಂತರ ಏನು ನಿರೀಕ್ಷಿತ ಮಟ್ಟದಲ್ಲಿ ಅಭಿವೃದ್ಧಿ ಕೂಡ ಕಾಣಲಿಲ್ಲ ಎನ್ನುವಂಥದ್ದು ಕೂಡ ಅಷ್ಟೇ ಸತ್ಯ. ಹಾಗಾಗಿ ಇವತ್ತು ಏನು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಈಗ DCM ಆಗಿರ್ತಕ್ಕಂಥ DK ಶಿವಕುಮಾರ್ ಅವರು ರಾಮನಗರ ಜಿಲ್ಲೆಯನ್ನ ಏನು ಹೆಸರನ್ನ ಬದಲಾವಣೆಯನ್ನ ಮಾಡಿದ್ದಾರೆ. ಬದಲಾಗಿ ಏನು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತೇಳಿ ಮರುನಾಮಕರಣವನ್ನ ಮಾಡಿದ್ದಾರೆ. ಇದು ಎಲ್ಲೋ ಒಂದು ಕಡೆ ರಾಮನಗರ ಜಿಲ್ಲೆಗೆ ಇದ್ದಂತ ಹೆಸರುಗಳು ಬಹಳ ಬದಲಾವಣೆಗಳು ಆಗ್ತಾ ಬಂದಿವೆ. ರಾಜ ಮಹಾರಾಜರ ಕಾಲದಿಂದ ಈಗಿನ ಸರ್ಕಾರದ ಆಡಳಿತ ನಡೆಸ್ತಾ ಇರ್ತಕ್ಕಂಥ ಮುಖ್ಯಮಂತ್ರಿಗಳು ಮತ್ತೆ ಸಚಿವರ ಆಳ್ವಿಕೆಯ ದಿನಗಳವರೆಗೂ ಕೂಡ
ರಾಮನಗರ ಜಿಲ್ಲೆಯ ಹೆಸರು ಅಲ್ಲಿಂದಲ್ಲಿಗೆ ಬದಲಾವಣೆ ಕೂಡ ಆಗ್ತಾ ಬರ್ತಾ ಇದೆ. ಆದರೆ ಹೆಸರು ಬದಲಾವಣೆ ಆಗ್ತಾ ಇದ್ರೂ ಕೂಡ ಯಾವ ಮಟ್ಟದ ಅಭಿವೃದ್ಧಿ ಕೆಲಸಗಳು ಆಗಿವೆ ಎನ್ನುವಂಥದ್ದು ಕೂಡ ಇಲ್ಲಿ ಪ್ರಶ್ನೆ ಇದೆ. ಹಾಗಾಗಿ ಈ ಭಾಗದ ಜನ ಕೂಡ ಕೆಲವೊಂದು ಕಡೆ ನಾವು ಬೆಂಗಳೂರಿಗರು, ಬೆಂಗಳೂರು ಜಿಲ್ಲೆಯ ಜೊತೆಗೆ ನಾವು ಇರಬೇಕು ಎನ್ನುವಂಥ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ರಾಮನಗರ ಅಂದ್ರೆ ನಮಗೆ ಶ್ರೀರಾಮಚಂದ್ರ ಪಾದಸ್ಪರ್ಶ ಮಾಡಿರುವಂತ ಪುಣ್ಯ ಭೂಮಿ ಇದು. ಆ ಒಂದು ಭಾವನಾತ್ಮಕ ಸಂಬಂಧ ಕೂಡ ನಮಗೆ ಇದೆ. ಹಾಗಾಗಿ ಈ ಹೆಸರನ್ನು ಕೂಡ ತೆಗಿಬಾರದು ಎನ್ನುವಂತ ಒತ್ತಡಗಳು ಕೂಡ ಕೇಳಬರ್ತಾ ಇದ್ದಾವೆ. ಒಟ್ಟಾರೆ ಇದು ರಾಜಕೀಯವೋ ಅಥವಾ ಅಭಿವೃದ್ಧಿಯೋ ಎನ್ನುವಂತ ಪ್ರಶ್ನೆಗೆ ಮುಂದಿನ ದಿನಗಳಲ್ಲಿ ಜನ ಉತ್ತರವನ್ನ ಕೊಡ್ತಾರೆ.